ಮಧ್ಯ ಕರ್ನಾಟಕ ಭಾಗಕ್ಕೆ ಶುದ್ಧ ಆಡಳಿತದ ಪರಿಚಯ ಮಾಡಿದಂತಹ ಶುದ್ಧ ವ್ಯಕ್ತಿತ್ವ ಆಗಿತ್ತು ಶಾಮನೂರು ಶಿವಶಂಕರಪ್ಪ ಅವರದ್ದು. ಅಂತಹ ಅದ್ಭುತ ಅದಮ್ಯ ಚೇತನ ವಿಧಿವಶರಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಯ ನಂತರ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವವನ್ನು ತೆಗೆದುಕೊಂಡು ಬರಲಾಗುತ್ತೆ. ಸಾರ್ವಜನಿಕರು ವಿಐಪಿಗಳಿಗೆ ಅಂತಿಮ ದರ್ಶನಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾರ್ವಜನಿಕ ದರ್ಶನದ ನಂತರ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಕೂಡ ಮಾಡಲಾಗುತ್ತೆ. ಹೈಸ್ಕೂಲು ಮೈದಾನದಿಂದ ಕಲ್ಲೇಶ್ವರ ಮಿಲ್ ತನಕ ಅಂತಿಮ ಯಾತ್ರೆ ಸಾಗುತ್ತೆ. ಸುಮಾರು 15 ಕಿಲೋಮೀಟರ್ ತನಕ ಈ ಅಂತಿಮ ಯಾತ್ರೆ ನಡೆಯುತ್ತೆ. ಗೌರವ ಈ ಮೂಲಕ ಜನರಿಗೆ ಗೌರವ ಕೊಡೋದಕ್ಕೆ ಒಂದು ಅವಕಾಶವನ್ನು, ಒಂದು ಕೊನೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಶಾಮನೂರು ಶಿವಶಂಕರಪ್ಪ ಅವರಿಗೆ ಗೌರವ ಸೂಚಿಸೋದಕ್ಕೋಸ್ಕರ ಈಗಾಗಲೇ ಮೂಲೆಯಿಂದ ಜನ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಉಳಿದಂತೆ ಮಾಡ್ಕೊಂಡಿರುವಂತಹ ಸಿದ್ಧತೆಗಳು ಯಾವ ರೀತಿ ಇದೆ, ಇಲ್ಲಿ ತನಕ ಯಾವೆಲ್ಲ ಗಣ್ಯರ ಆಗಮನ ಆಗಿದೆ ಅಂತ ಪುನೀತ್? ಮಮತಾ, ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಅವರ ನಿವಾಸದ ಮುಂಬ ಸಾವಿರಾರು ಜನರು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನ ಕೂಡ ಪಡಿತಾ ಇರುವಂತಹ ನಾವು ದೃಶ್ಯವನ್ನು ನೋಡೋದಾಗಿದೆ. 9:20 ಕೂಡ ಸಾರ್ವಜನಿಕ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು. ಆದ್ರೆ 9:20ರಿಂದ 10:45 ಕೂಡ ಧಾರ್ಮಿಕ ವಿಧಿವಿಧಾನ ಇರುವಂತಹ, ಅವರ ಕುಟುಂಬಸ್ಥರು ಧಾರ್ಮಿಕ ವಿಧಿವಿಧಾನ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಮನೆ ಒಳಗೆ ಅಂದ್ರೆ SS ಮಲ್ಲಿಕಾರ್ಜುನ್ ಅವರ ನಿವಾಸದ ಒಳಗೆ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕಣಕುಪ್ಪೆ ಸ್ವಾಮೀಜಿಗಳಾಗಿರ್ಬೋದು ಮತ್ತೆ ಅವರುಗಳ ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಧಾರ್ಮಿಕ ವಿಧಿವಿಧಾನದ ನಂತರ 1 ಗಂಟೆ ಅಂದ್ರೆ 10:45 ಕೂಡ ಧಾರ್ಮಿಕ ವಿಧಿವಿಧಾನ ನಡೆಯುತ್ತೆ. ಅದಾದ ನಂತರದಲ್ಲಿ ದಾವಣಗೆರೆಯ ಅವರ ನಿವಾಸದಿಂದ ಹೈಸ್ಕೂಲ್ ಮೈದಾನದವರೆಗೆ ಒಂದು ಮೆರವಣಿಗೆ ಇರುತ್ತೆ. ಮೆರವಣಿಗೆ ಅಂದ್ರೆ ಅಂತಿಮ ಯಾತ್ರೆ ಇರುತ್ತೆ. ಅಂತಿಮ ಯಾತ್ರೆ ನಂತರ ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಅದಾದ ನಂತರದಲ್ಲಿ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನ ಇರುತ್ತೆ. ಅದಾದ ನಂತರದಲ್ಲಿ ಅಲ್ಲಿಂದ ಅಂದ್ರೆ ಹೈಸ್ಕೂಲ್ ಮೈದಾನದಿಂದ ಪ್ರಮುಖ ರಸ್ತೆಗಳಲ್ಲಿ ಒಂದು ಅಂತಿಮ ಯಾತ್ರೆ ಸಾಗುತ್ತೆ. ಅಂತಿಮ ಯಾತ್ರೆಯಲ್ಲಿ ಅಂದ್ರೆ ಅದರಲ್ಲೂ ದಾವಣಗೆರೆಯ ದಕ್ಷಿಣ ಭಾಗದಲ್ಲಿ ಪ್ರಮುಖ ನಗರಗಳಲ್ಲಿ ಈ ಅಂತಿಮ ಯಾತ್ರೆ ಸಾಗೋದ್ರಿಂದ ಸಾಕಷ್ಟು ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಅಂತಿಮ ದರ್ಶನ ಸಿಗುತ್ತೋ ಇಲ್ಲವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ರು. ಇದರಿಂದಾಗಿ ಅವ್ರಿಗೆ ಅವಕಾಶ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆ ಕೂಡ ನಡೆಯುತ್ತೆ. ಅದಾದ ನಂತರದಲ್ಲಿ ಕಲ್ಲೇಶ್ವರ ಮಿಲ್ಲಲ್ಲಿ ಒಂದು ಅಂದ್ರೆ ವೀರಶೈವ ಸಂಪ್ರದಾಯದಂತೆ ಅವ್ರಿಗೆ ವಿಧಿವಿಧಾನ ನಂತರದಲ್ಲಿ ಅವರ ಅಂತ್ಯ ಸಂಸ್ಕಾರವು ಕೂಡ ನಡೆಯುತ್ತೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ವಾಪಸ್ ಬರ್ತೀನಿ ಪುನೀತ್.